ವಕ್ಫ್ ನೋಟಿಸ್ ವಿಚಾರ ಈಗ ಬಿಜೆಪಿಯನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ರೆ ಆಡಳಿತ ಪಕ್ಷಕ್ಕೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ಅವಧಿಯಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ವಿಚಾರ ಗೃಹ ಸಚಿವ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ 2900 ಎಕರೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಬರೀ 300 ಎಕರೆಗೆ ನೋಟಿಸ್ ಜಾರಿಯಾಗಿದೆ. ಜಾಸ್ತಿ ದಿನ ಸತ್ಯವನ್ನ ಮುಚ್ಚಿಡಲಿಕ್ಕೆ ಆಗಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಬಿಜೆಪಿಯವರು ನಮ್ಮ ಮೇಲೆ ಆರೋಪವನ್ನ ಮಾಡಿದ್ರು. ಇವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಬಿಜೆಪಿ ಅವಧಿಯಲ್ಲಿ ಹೆಚ್ಚು ವಕ್ಫ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಪರಮೇಶ್ವರ್ ಮಾತನಾಡಿದ್ದು ಹೀಗೆ. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಬಿಟ್ಟಿದ್ದೀರಾ ಅಂತ. ಇವರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಈಗೆಲ್ಲ ಇವರು ಇಡೀ ರಾಜ್ಯ ಸುತ್ತ ಕೊಟ್ಟಿದ್ದಾರಲ್ಲ ಬಿ ಜೆ ಪಿ ಮುಖಂಡರುಗಳು, ಅವ್ರಿಗೆ ಇದೆಲ್ಲ ಅರ್ಥ ಆಗಬೇಕು. ಅವರೇ ಮಾಡಿದ್ದು ಅಂತ. ಬಹುಶಃ ಯಾಕೆ ನನಗನ್ಸೋದು ಬಸವರಾಜ್ ಯತ್ನಾಳ್ ಹೊರಟಿರೋದು ಬಿ ಜೆ ಪಿಯವರು ಮುಖಭಂಗ ಮಾಡೋದಕ್ಕೆ. ಯಾಕಂದರೆ ಬಿ ಜೆ ಪಿಯವರು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಹೊರಟಿದ್ದಾರೆ ಅಂದರೆ ಅವರು ಬಿ ಜೆ ಪಿಯವರಿಗೆ ಮುಜುಗರ ಮಾಡೋದಕ್ಕೆ ಹೊರಟಿದ್ದಾರೆ.